ನಾನು ಅಜಯ್. ಡಿಗ್ರಿ ಓದಲು ಬೆಂಗಳೂರಿನ ಒಂದು ದೊಡ್ಡ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿತು. ಆದರೆ ಹಾಸ್ಟೆಲ್ ಸಿಗಲಿಲ್ಲ. ಪಿಜಿ ನೋಡಿಕೊಳ್ಳೋಣ ಎಂದು ಹುಡುಕಾಟದಲ್ಲಿದ್ದೆ. ಅದೇ ಟೈಮಲ್ಲಿ ನಮ್ಮ ಅತ್ತೆ ಸುಪ್ರಿಯಾ ಫೋನ್ ಮಾಡಿ ಮನೆಗೆ ಕರೆಸಿಕೊಂಡರು. ಸುಪ್ರಿಯಾಳ ಬಗ್ಗೆ ಹೇಳಬೇಕೆಂದರೆ ಆತ್ಮೀಯ ಸ್ವಭಾವದವಳು. ಎಲ್ಲರ ಜೊತೆ ಬೇಗ ಹೊಂದಿಕೊಳ್ಳುತ್ತಾಳೆ. ನನ್ನ ಜೊತೆ ಎಲ್ಲಾ ವಿಷಯಗಳನ್ನು ಶೇರ್ ಮಾಡಿಕೊಳ್ಳುತ್ತಾ ಫ್ರೆಂಡ್ ತರ ಇರುತ್ತಾಳೆ. ಮಾವನ ಬಗ್ಗೆ ಹೇಳಬೇಕಿದ್ದರೆ ಪ್ರಕಾಶ್ ಬ್ರೋಕರ್ ಕೆಲಸ ಮಾಡುತ್ತಾನೆ. ಪ್ರಕಾಶ್ ಮುಂಗೋಪಿಯ ವ್ಯಕ್ತಿತ್ವ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಮಾಡುತ್ತಾ ಮನೆಯ ನೆಮ್ಮದಿಯನ್ನು ಹಾಳು ಮಾಡಿಬಿಡುತ್ತಾನೆ. ಯಾರೋ ಒಬ್ಬಳ ಸಹವಾಸ ಮಾಡುತ್ತಾ ದಿನ ಅವಳ ಮನೆಗೆ ಹೋಗಿ ಸುಪ್ರಿಯಾಗೆ ಹಿಂಸೆ ಕೊಡುತ್ತಿದ್ದಾನೆ. ಮದುವೆಯಾಗಿ 3 ವರ್ಷ ಕಳೆಯುತ್ತಿದೆ. ಇನ್ನೂ ಪಿಳ್ಳೆ ಪಿಸುಗುಟ್ಟುವಾಗಿಲ್ಲ. ನಾನು ಅವರ ಮನೆಗೆ ಹೋದ ಮೇಲೆ ಊಟದ ತೊಂದರೆ ತಪ್ಪಿತು. ಪ್ರಕಾಶ್ನ ಬೈಕ್ ತಗೊಂಡು ಕಾಲೇಜಿಗೆ ಹೋಗುತ್ತಿದ್ದೆ. ಪ್ರಕಾಶ್ ಬೆಳಿಗ್ಗೆ ಮನೆ ಬಿಟ್ಟರೆ ಸಂಜೆ ಬರುತ್ತಾನೆ ಅನ್ನೋ ಗ್ಯಾರಂಟಿ ಇಲ್ಲ. ಪಾಪ ಸುಪ್ರಿಯಾಳ ಕಷ್ಟಗಳನ್ನು ನೋಡಲು ಆಗುತ್ತಿರಲಿಲ್ಲ. ಗಂಡನ ಸ್ಪರ್ಶವಿಲ್ಲದೆ ಮಧ್ಯರಾತ್ರಿಯಲ್ಲಿ ಎದ್ದು ಹೋಗಿ ತಣ್ಣೀರಲ್ಲಿ ಸ್ನಾನ ಮಾಡುವುದನ್ನು ಎಷ್ಟು ದಿನ ನೋಡಿದ್ದೇನೆ. ಇದರ ಬಗ್ಗೆ ಕೇಳಿದಾಗ ನಾನು ನನ್ನ ಗಂಡ ತುಂಬಾ ಚೆನ್ನಾಗಿದ್ದೇವೆ. ನೀನು ಇದರ ಬಗ್ಗೆ ತಲೆ ಕೆಡಿಸಿಕೋಬೇಡ, ಓದಿನ ಕಡೆ ಗಮನ ಕೊಡು ಎಂದು ಹೇಳುತ್ತಿದ್ದರು. ನಾನು ಕಾಲೇಜಿಗೆ ಹೋಗಿ ಬಂದು ಸುಪ್ರಿಯಾಗೆ ನನ್ನ ಕೈಲಾದ ಸಹಾಯ ಮಾಡುತ್ತಿದ್ದೆ. ತಮಾಷೆ ಮಾಡುತ್ತಾ ಆಕೆಯ ನೋವನ್ನು ಮರೆಸುವ ಕೆಲಸ ಮಾಡುತ್ತಿದ್ದೆ. ಆಕೆ ಬಟ್ಟೆ ಒಗೆಯುವಾಗ ಮುಂದೆ ಕುಳಿತು, ಅಡುಗೆ ಮಾಡುವಾಗ ಹಿಂದೆ ನಿಂತು, ತರಕಾರಿ ಕಟ್ ಮಾಡುವಾಗ ಪಕ್ಕದಲ್ಲೇ ಕುಳಿತು ಆಕೆಯ ಸೌಂದರ್ಯವನ್ನು ಕಣ್ಣಿನಲ್ಲಿ ಅರೆದು ಕುಡಿದು ಸಂತೋಷವಾಗಿದ್ದೆ. ಪ್ರಕಾಶ್ ನಾನು ಬರುವ ಮುಂಚೆ 2-3 ದಿನಕ್ಕೊಮ್ಮೆ ಬರುತ್ತಿದ್ದ. ನಾನು ಬಂದ ಮೇಲೆ ವಾರವಾದರೂ ಮನೆಗೆ ಬರುತ್ತಿಲ್ಲ. ಫೋನ್ ಮಾಡಿದರೆ ಸ್ವಿಚ್ ಆಫ್ ಬರುತ್ತೆ ಅಥವಾ ಬಿಜಿ ಬರುತ್ತೆ. ಗಂಡ ಸುಖ ಕೊಡದೆ ಇದ್ದರೂ, ಹೆಂಡತಿಯ ಬಗ್ಗೆ ತಲೆ ಕೆಡಿಸಿಕೊಳ್ಳದಿದ್ದರೂ, ಸುಮ್ಮನೆ ಜಗಳ ಮಾಡಿದರೂ ಸುಪ್ರಿಯಾ ಮಾತ್ರ ಯಾರೊಬ್ಬರಿಗೂ ತನ್ನ ಸೆರಗನ್ನು ಹಾಸದೆ ಬೆಂಕಿಯಾಗಿದ್ದಳು. ನನ್ನ ಜೊತೆ ನಿಮ್ಮ ಮಾವ ತುಂಬಾ ಒಳ್ಳೆಯವರು ಅನ್ನುತ್ತಾ ಪ್ರಕಾಶ್ನ ಅವಾಂತರಗಳನ್ನು ಹೇಳಿಕೊಳ್ಳಲಾಗದೆ ದುಃಖಪಡುತ್ತಿದ್ದಳು. ಅವಳು ದುಃಖಪಡುವ ಪ್ರತಿಸಾರಿ ನನ್ನ ಹೆಂಡತಿನೇ ಕಷ್ಟಪಡುತ್ತಿದ್ದಾಳೆ ಅನ್ನೋ ಹಾಗೆ ಫೀಲ್ ಆಗುತ್ತಿತ್ತು. ಯಾಕಂದ್ರೆ ಸುಪ್ರಿಯಾಗೆ ಮದುವೆಯಲ್ಲಿ ನೋಡಿ ಫಿದಾ ಆಗಿದ್ದೆ. ಇಂತಹ ಹೆಂಡತಿನೇ ನನಗೂ ಸಿಗಲಿ ಎಂದು ಬೇಡಿಕೊಂಡಿದ್ದೆ. ಆಕೆಯ ಕಣ್ಣುಗಳು, ಮಾತನಾಡುವ ಶೈಲಿ, ತುಂಬಿ ತುಳುಕುತ್ತಿರುವ ಸೌಂದರ್ಯ ಇವೆಲ್ಲ ನೋಡಿ ನನ್ನದು ಎಷ್ಟೋ ಹದಗೆಟ್ಟಿತು. ಅದ್ಯಾಕೋ ಗೊತ್ತಿಲ್ಲ, ಸುಪ್ರಿಯಾಳನ್ನು ನೋಡಿದ ಪ್ರತಿ ಸಾರಿ ನನಗೆ ಅತೇ ಫೀಲ್ ಆಗುತ್ತಿರಲಿಲ್ಲ. ಚಾನ್ಸ್ ಸಿಕ್ಕರೆ ಗಂಡಾಗೋಣ ಎಂದು ಹಾತೊರೆಯುತ್ತಿದ್ದೆ. ಪ್ರತಿದಿನ ಊಟ ಮಾಡುತ್ತಿದ್ನೋ ಇಲ್ವೋ, ಚಾಚು ತಪ್ಪದೆ ಸುಪ್ರಿಯಾಳನ್ನು ನೆನೆಸಿಕೊಂಡು ಸೆಲ್ಫ್ ಸರ್ವಿಸ್ ಮಾಡ್ಕೋತಿದ್ದೆ. ಇದೇ ಕಾರಣಕ್ಕೂ ಏನೋ ನಾನು ತುಂಬಾ ವೀಕ್ ಆಗುತ್ತಾ ಹೋದೆ. ದಿನಗಳು ಹೀಗೆ ಸಾಗುತ್ತಿದ್ದಾಗ ಒಂದು ದಿನ ಸುಪ್ರಿಯಾ, ಹೊರಗಡೆ ಕರ್ಕೊಂಡು ಹೋಗು, ಮನೆಯಲ್ಲಿ ತುಂಬಾ ಬೋರ್ ಹೊಡೆಯುತ್ತಿದೆ ಅಂದರು. ನಾನು ಆಯ್ತು ಎಂದು ಲಾಲ್ಬಾಗ್ಗೆ ಕರ್ಕೊಂಡು ಹೋಗಲು ಡಿಸೈಡ್ ಆದೆ. ಓಡೋಗಿ ಗಾಡಿ ಸ್ಟಾರ್ಟ್ ಮಾಡಿದೆ. ಸುಪ್ರಿಯಾ ಬಂದು ನನ್ನ ಹೆಗಲ ಮೇಲೆ ಕೈ ಇಟ್ಟುಕೊಂಡು ಒಂದು ಸೈಡ್ ಕುಳಿತುಕೊಂಡರು. ನಾನು ಗಾಡಿ ಓಡಿಸಲು ಶುರು ಮಾಡಿದೆ. ರಸ್ತೆಯಲ್ಲಿ ಹಳ್ಳಗುಂಡಿ ಬಂದಾಗ ಸಡನ್ ಆಗಿ ಬ್ರೇಕ್ ಹಾಕಿ ಮಜಾ ತಗುತ್ತಿದ್ದೆ. ಯಾವುದೋ ಲೋಕದಲ್ಲಿ ಗಾಡಿ ಓಡಿಸುತ್ತಾ ರಸ್ತೆಯ ಮೇಲೆ ನನಗೆ ಗಮನವೇ ಇರಲಿಲ್ಲ. ಸೌತಣ್ ಬಳಿ ರಸ್ತೆ ಕ್ರಾಸ್ ಮಾಡುವಾಗ ಗಾಡಿ ಸ್ಕಿಡ್ ಆಗಿ ಬಿದ್ದೆವು. ಸುಪ್ರಿಯಾ ನನ್ನ ಮೇಲೆ ಬಿದ್ದಳು. ನಾನು ಬಿಗಿಯಾಗಿ ತಬ್ಬಿ ಹಿಡಿದು ಮೇಲೆ ಎದ್ದೇಳುವ ಪ್ರೋಸೆಸ್ನಲ್ಲಿ 1-2 ಉಮ್ಮಗಳನ್ನು ಕೊಟ್ಟೆ. ಅವಳು ಮೇಲೆ ಎದ್ದಾಗ ಎಲ್ಲಾದರೂ ನೋವಾಯ್ತಾ ಏಟಾಯ್ತಾ ಅನ್ನುತ್ತಾ ಮುಟ್ಟಿ ಕೇಳಿದೆ. ಇಲ್ಲ ಕಣೋ, ನೋವಾಗಲಿಲ್ಲ, ನಿನಗೇನಾದರೂ ಆಯ್ತಾ ಅನ್ನುತ್ತಾ ನನ್ನ ಎದೆಯ ಮೇಲೆ ಕೈ ಹಾಕಿ ಕೇಳಿದಳು. ನಾನು ಏನೂ ಆಗಲಿಲ್ಲ, ಬನ್ನಿ ಹೋಗೋಣ ಅಂತ ಹೇಳಿ ಲಾಲ್ಬಾಗ್ಗೆ ಕರ್ಕೊಂಡು ಹೋಗಿ ಲವರ್ ತರ ಸುತ್ತಾಡುತ್ತಾ ಸಂಜೆವರೆಗೂ ಕಾಲ ಕಳೆದೆವು. ಇನ್ನೇನು ಹೊರಡಬೇಕು ಅನ್ನುವಾಗ ಸುಪ್ರಿಯಾ ಸೆಲ್ಫಿ ತಗೊಳ್ಳೋಣ ಎಂದು ಕೇಳಿದರು. ನಾನು ಆಯ್ತು ಅಂತ ಹೇಳಿ ಸುಪ್ರಿಯಾಳ ಪಕ್ಕದಲ್ಲಿ ನಿಂತು ಮೊಬೈಲ್ ಹೊರಗೆ ತೆಗೆದೆ. ಸುಪ್ರಿಯಾಳ ಸೊಂಟಕ್ಕೆ ಕೈ ಹಾಕಿ ಒಂದು ಸೆಲ್ಫಿ, ಕೆನ್ನೆಗೆ ಕೆನ್ನೆ ಅಂಟಿಕೊಂಡು ಒಂದು ಸೆಲ್ಫಿ, ಹಣೆಗೆ ಹಣೆ, ಮೂಗಿಗೆ ಮೂಗು ಟಚ್ ಮಾಡುತ್ತಾ ಒಂದು ಸೆಲ್ಫಿ, ಮನಸ್ಸಿಗೆ ದೋಚಿದಂತೆಲ್ಲ ಸೆಲ್ಫಿ ತೆಗೆದುಕೊಂಡು ಮನೆಗೆ ಬಂದೆವು. ನಾವು ಬರುವ ಹೊತ್ತಿಗೆ ಪ್ರಕಾಶ್ ಬಂದು ಮನೆಯ ಮುಂದೆ ಕುಳಿತಿದ್ದ. ಎಲ್ಲಿಗೆ ಹೋಗಿದ್ರಿ ಇಬ್ಬರು? ಕೀ ಇಟ್ಟು ಹೋಗಬಾರದಾ ಅಂತ ಕೇಳಿದಾಗ ದೇವಸ್ಥಾನಕ್ಕೆ ಹೋಗಿದ್ರಿ ಅಂತ ಹೇಳಿ ಸುಳ್ಳು ಹೇಳಿದೆವು. ರಾತ್ರಿ ಊಟ ಮಾಡಿ ಮಲಗಿದ ಮೇಲೆ ಸುಪ್ರಿಯಾ ಪ್ರಕಾಶ್ ಜಗಳ ಆಡ್ತಾ ಇದ್ರು. ನಾನು ಕಿವಿ ಕೊಟ್ಟು ಕೇಳಿದೆ. ಸುಪ್ರಿಯಾ ಪ್ರಕಾಶ್ಗೆ ನಿಮ್ಮ ಕೈಯಲ್ಲಿ ಏನಾಗುತ್ತೆ? ಯಾವಾಗಲೂ ಒಮ್ಮೆ ಬರುತ್ತೀರಾ, ಸುಮ್ಮನೆ ಜಗಳ ಮಾಡ್ತೀರಾ? ಮದುವೆಯಾಗಿ 2 ವರ್ಷ ಆಯ್ತು, ಮಗು ಯಾವಾಗ ಕೊಡ್ತೀಯಾ ಅಂತ ಕೇಳುತ್ತಿದ್ದರು. ನೀವು ನೋಡಿದರೆ ನನ್ನ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಯಾರಿಗೆ ಬೇಕು ಈ ಜೀವನ, ಯಾರಿಗೆ ಬೇಕು ಈ ವನವಾಸ? ಎಲ್ಲ ನನ್ನ ಕರ್ಮ ಅಂತ ಹೇಳಿ ಬೈಯುತ್ತಿದ್ದರು. ಆಗ ಪ್ರಕಾಶ್, ಸುಮ್ಮನೆ ಮಲಗಿ ಸುಸ್ತಾಗಿ ಬಂದಿದ್ದೇನೆ, ಯಾವಾಗಲೂ ಏನಾದರೂ ಖ್ಯಾತೆ ತೆಗೆಯುತ್ತೀಯ ಎಂದು ಗದರಿದರು.
ಇದನ್ನೆಲ್ಲ ಕೇಳಿ ನನಗೆ ಒಂದಂತೂ ಪಕ್ಕಾ ತಿಳಿಯಿತು. ಸುಪ್ರಿಯಾ ಪ್ರಕಾಶ್ ನಡುವೆ ಏನೂ ನಡೆಯುತ್ತಿಲ್ಲ, ಹೇಳಿಕೊಳ್ಳೋಕೆ ಗಂಡ ಹೆಂಡತಿಯಾಗಿದ್ದಾರೆ ಅಷ್ಟೇ, ಆಟ ನಡೆಯುತ್ತಿಲ್ಲ ಅಂತ ಅನಿಸಿತು. ನನಗೆ ನಿದ್ದೆ ಬಾರದೆ ಒಂದು ಸಲ ಸೆಲ್ಫ್ ಸರ್ವಿಸ್ ಮಾಡಿಕೊಂಡು ಮಲಗಿಬಿಟ್ಟೆ. ಬೆಳಿಗ್ಗೆ ಎದ್ದಾಗ ಪ್ರಕಾಶ್ ನನಗೆ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಲು ಹೇಳಿದರು. ನಾನು ಅವರನ್ನು ಕರ್ಕೊಂಡು ಹೋಗಿ ಸ್ಟೇಷನ್ನಲ್ಲಿ ಬಿಟ್ಟು, ಏನ್ ಮಾವ, ಎಲ್ಲಿಗೆ ಪಯಣ ಅಂತ ಕೇಳ್ದೆ. ಚೆನ್ನೈಗೆ ಹೋಗ್ತಿದ್ದೀನಿ. ಬರೋದು 1-2 ವಾರ ಆಗಬಹುದು. ಮನೆಯ ಕಡೆ ಜೋಪಾನ ಅಂತ ಹೇಳಿ ಹೊರಟರು. ನಾನು ಆಯ್ತು ಅಂತ ಹೇಳಿ ಮನೆಗೆ ಬಂದು ತಿಂಡಿ ತಿಂದು ಕಾಲೇಜಿಗೆ ಹೋಗಿ ಬೇಗ ಬಂದೆ. ಸುಪ್ರಿಯಾ ನನಗೋಸ್ಕರ ಅಂತ ಚಿಕನ್ ತಂದು ಅಡುಗೆ ಮಾಡಿದ್ದರು. ಇಬ್ಬರೂ ಒಟ್ಟಿಗೆ ಕುಳಿತು ಊಟ ಮಾಡಿ ಸ್ವಲ್ಪ ಹೊತ್ತು ತರಲೆ ಮಾತುಗಳನ್ನಾಡುತ್ತಾ ಕುಳಿತಿದ್ದೆವು. ಸಮಯ ನೋಡಿದರೆ 10 ಗಂಟೆ ದಾಟುತ್ತಿದೆ. ಸುಪ್ರಿಯಾ ಆಕಳಿಸುತ್ತಾ, ಅಜಯ್, ನನಗೆ ನಿದ್ರೆ ಬರುತ್ತಿದೆ ಅಂದರು. ನನಗೆ ಬಾಳಬಿಸೋಣ ಅಂತೆನಿಸಿ, ಅತ್ತೆ ಮಾವ ಬರುವುದು 2 ವಾರ ಆಗುತ್ತಂತೆ. ಅಲ್ಲಿಯವರೆಗೂ ನಿಮ್ಮ ಪರಿಸ್ಥಿತಿ ಏನು ಅಂತ ಕೇಳಿದೆ. ಇದು ನನಗೆ ಮಾಮೂಲಿ ಅಭ್ಯಾಸವಾಗಿ ಹೋಗಿದೆ. ಏನು ಮಾಡೋಕೆ ಆಗಲ್ಲ, ಕಟ್ಟಿಕೊಂಡ ಮೇಲೆ ಕಷ್ಟನೂ ಸುಖನೂ ನಿಭಾಯಿಸಬೇಕು ಅಂತ ಹೇಳಿದರು. ನಾನು ಧೈರ್ಯ ಮಾಡಿ, ಕಷ್ಟಪಡುವ ಹಣೆಬರಹ ನಿಮಗೆ ಯಾಕೆ ಅತ್ತೆ? ಇಂತಹ ಸೌಂದರ್ಯ ಇಟ್ಟುಕೊಂಡು ಉಪವಾಸ ಮಲಗುವುದು ಯಾಕೆ? ಕಣ್ಮುಂದೆ ಸುಖವಿದ್ದರೂ ಅದನ್ನು ನೀವು ಉಪಯೋಗಿಸಿಕೊಳ್ಳುತ್ತಿಲ್ಲ ಯಾಕೆ ಅಂದೆ. ನನ್ನ ಮಾತಿನ ಅರ್ಥ ಸುಪ್ರಿಯಾಗೆ ಅರ್ಥವಾದರೂ ಕೂಡ ಏನು ಗೊತ್ತಾಗದ ಹಾಗೆ, ಏನು ಹೇಳುತ್ತಿದ್ದೀಯಾ ಅಂದರು. ನಾನು ಕೈಯಲ್ಲೇ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕಾಗಿ ಊರೆಲ್ಲ ಅಲೆದರಂತೆ ಹಾಗಾಯಿತು ನಿಮ್ಮ ಪರಿಸ್ಥಿತಿ ಅಂದೆ. ಆಗ ಅವಳು, ಅಂದರೆ ನೀನು ನನಗೆ ಎಂದು ರಾಗ ಎಳೆದಳು. ಹೌದು ಅತ್ತೆ, ನಿಮ್ಮನ್ನು ನೋಡಿದ ಮೊದಲ ದಿನವೇ ಇಷ್ಟಪಟ್ಟಿದ್ದೆ. ಅವತ್ತಿಂದ ಇವತ್ತಿನವರೆಗೂ ನನ್ನ ಮನಸ್ಸಿನಲ್ಲಿನ ಭಾವನೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ಎಂದು ಒದ್ದಾಡುತ್ತಿದ್ದೆ. ಆದರೆ ನೀವು ನನಗೆ ಅತ್ತೆ ಅನ್ನುವ ದಿಗ್ಬಂಧನ ಹೇಳಲು ಬಿಡಲಿಲ್ಲ. ದಯವಿಟ್ಟು ನನ್ನ ಆಸೆಯನ್ನು ಒಂದು ಸಲ ಪೂರೈಸಿ ಅಂತ ಕೇಳಿಕೊಂಡೆ. ಆಗ ಸುಪ್ರಿಯಾ, ಬೇಡ ಅಜಯ್, ಒಂದು ಬಾರಿ ಸುಳಿಯಲ್ಲಿ ಸಿಲುಕಿದರೆ ಅದರಿಂದ ಹೊರಬರುವುದು ಕಷ್ಟ, ಅದರಲ್ಲೂ ನಾವಿಬ್ಬರು ಹರೆಯದಲ್ಲಿದ್ದೀವಿ. ಅಡಿಕ್ಟ್ ಆದರೆ ತುಂಬಾ ಕಷ್ಟ. ಫ್ರೆಂಡ್ಸ್ ತರ ಇದೇ ತರ ಇರೋಣ ಅಂದಳು. ಫ್ರೆಂಡ್ಸ್ ತರ ಇದ್ದವರು ಲವರ್ ಆಗಿಲ್ವಾ? ಲವರ್ ಆಗಿದ್ದವರು ಮದುವೆ ಆಗಿಲ್ವಾ? ಮದುವೆ ಆದಮೇಲೆ ಮಕ್ಕಳಾಗಿಲ್ವಾ? ಜೀವನ ನಡೆಸುತ್ತಿಲ್ವಾ ಎಂದು ಬಾಯಿಗೆ ಬಂದಂತೆ ಪುಂಗುತ್ತಾ ರಿಕ್ವೆಸ್ಟ್ ಮಾಡಿದೆ. ನೋಡು ಅಜಯ್, ಫ್ರೆಂಡ್ ಆಗಿ ಲವರ್ ಆಗಬಹುದು, ಆದರೆ ಅತಿಯಾಗಿ ಮಂಚಕ್ಕೆ ಬರಬಾರದು. ಈ ಟಾಪಿಕ್ ಇಲ್ಲಿಗೆ ಬಿಟ್ಟು ಓದಿನ ಕಡೆ ಗಮನಹರಿಸು ಅಂತ ಹೇಳಿ ಮಲಗಲು ಕೋಣೆಗೆ ಹೋದಳು. ನಾನು ಇದು ಒಂದೇ ಕಲ್ಲಿಗೆ ಬೀಳುವ ಹಣ್ಣಲ್ಲ ಎಂದು ತಿಳಿದು ಹಾಗೆ ಬಿದ್ದುಕೊಂಡೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಸುಪ್ರಿಯಾಳನ್ನು ಮಾತಾಡಿಸದೆ, ತಿಂಡಿ ತಿನ್ನದೆ ಕಾಲೇಜಿಗೆ ಹೋದೆ. ಸಂಜೆ ಮನೆಗೆ ಬಂದಾಗಲೂ ಸುಪ್ರಿಯಾಳ ಜೊತೆ ಮಾತಾಡದೆ ಮುನಿಸಿಕೊಂಡು 4 ದಿನ ಕಾಲ ಕಳೆದೆ. 5ನೆಯ ದಿನ ರಾತ್ರಿ 9 ಗಂಟೆಗೆ ಸುಪ್ರಿಯಾ, ಯಾಕೋ ನನ್ನ ಜೊತೆ ಮಾತಾಡ್ತಿಲ್ಲ ಅಂತ ಕೇಳಿದಳು. ಎಲ್ಲ ಗೊತ್ತಿದ್ದು ನಾಟಕ ಮಾಡಬೇಡಿ ಅತ್ತೆ. ಒಂದು ಸಲ ಹಾಕಿಸಿಕೊಂಡರೆ ಏನಾಗುತ್ತೆ ಎಂದು ನೇರವಾಗಿ ಹೇಳಿದೆ. ಯಾಕೋ ಅಜಯ್ ಹೀಗೆ ಮಾತಾಡ್ತಿದ್ದೀಯಾ? ಒಂದು ಸಲ ಶುರು ಆದರೆ ಅದು ಅಲ್ಲಿಗೆ ನಿಲ್ಲೋದಿಲ್ಲ ಕಣೋ, ಅರ್ಥ ಮಾಡ್ಕೋ ಅಂದಳು. ನಾನು ಮಾಡುವುದು ಒಂದೇ ಸಲ, ಆಮೇಲೆ ನಿಮ್ಮನ್ನು ಮುಟ್ಟೋದಿಲ್ಲ, ಅದರ ತಂಟೆಗೂ ಬರೋದಿಲ್ಲ. ಇಟ್ಸ್ ಮೈ ಪ್ರಾಮಿಸ್ ಅಂದೆ. ಆಗ ಸುಪ್ರಿಯಾ ಮೌನಕ್ಕೆ ಶರಣಾದಳು. ನಾನು ಸುಪ್ರಿಯಾಳನ್ನು ಎತ್ತಿಕೊಂಡು ಕೋಣೆಗೆ ನುಗ್ಗಿದೆ. ಹಾಗೆ ತುಟಿಗೆ ತುಟಿ ಬೆರೆಸಿ 3-4 ನಿಮಿಷ ಜೇನನ್ನು ಸವಿದು ಮಲಗಿಸಿಕೊಂಡೆ. ಮೊದಲನೇ ಬಾರಿ ಇಂತಹ ಪ್ರಯತ್ನಕ್ಕೆ ಇಳಿದಿದ್ದರಿಂದ ಕೇವಲ 3 ನಿಮಿಷದಲ್ಲಿ ನಾನು ಸೋತಿದೆ. ಆದರೂ ಬಿಡದೆ ಹಾಗೆ ಮುಂದುವರೆದು ಸುಪ್ರಿಯಾಗೆ ಬೆವರಿಸಿದೆ. ಒಂದು ಸಲ ಅಂತ ಪ್ರಾಮಿಸ್ ಮಾಡಿದ್ದೆ. ಆದರೆ ಒಂದು ಸಲಕ್ಕೆ ನಿಲ್ಲದ ನನ್ನ ಆಟ 4-5 ಬಾರಿ ಸಾಗಿತು. ಗಂಡನಿಂದ ಸುಖವಿಲ್ಲದ ನನ್ನ ಅತ್ತೆ ಸ್ವರ್ಗದಲ್ಲಿ ತೇಲುತ್ತಾ ಕೇಳಿದ ಹಾಗೆ ಎತ್ತಿಕೊಡುತ್ತಾ, ನಿಮ್ಮ ಮಾವನಿಗಿಂತ ಚೆನ್ನಾಗಿ ಮಾಡುತ್ತಿದ್ದೀಯಾ ಎಂದು ನನ್ನನ್ನು ಹೊಗಳುತ್ತಾ ಬೆಳಗಿನ ಸಹಕರಿಸಿದಳು. ಅಂದಿನಿಂದ ನನಗೆ ಸುಪ್ರಿಯಾ ಹೆಂಡತಿಯಾಗಿ ಬದಲಾದಳು. ಗಂಡನಿಗಿಂತ ಹೆಚ್ಚಾಗಿ ನನಗೆ ಸೇವೆ ಮಾಡುತ್ತಾ, ನೀನು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಹೇಳಿ 12 ಗಂಟೆಯವರೆಗೂ ಓದಿಸುತ್ತಾ, ಮಲಗಿದ ಮೇಲೆ ಸ್ವರ್ಗ ತೋರಿಸುತ್ತಾ ನನಗೆ ಮೋಟಿವೇಟ್ ಮಾಡುತ್ತಿದ್ದಳು. 2 ವಾರಗಳವರೆಗೂ ನಮ್ಮನ್ನು ಹೇಳುವವರು ಕೇಳುವವರು ಯಾರೂ ಇರಲಿಲ್ಲ. ನಾವು ಆಡಿದ್ದೇ ಆಟ, ಮಾಡಿದ್ದೇ ಊಟ ಅನ್ನುವ ಹಾಗೆ ನಡೆಯಿತು. ಪ್ರಕಾಶ್ ಬಂದ ಮೇಲೂ ನಾವು ನಮ್ಮ ಕೆಲಸವನ್ನು ನಿಲ್ಲಿಸಲಿಲ್ಲ. ದಿನಕ್ಕೊಮ್ಮೆಯಾದರೂ ಸೇರುತ್ತಿದ್ದೆವು. ದಿನಗಳು ಉರುಳಿದಂತೆ ನಾನು ಫಸ್ಟ್ ರ್ಯಾಂಕ್ನಲ್ಲೇ ಪಾಸಾದೆ. ತದನಂತರ ಸುಪ್ರಿಯಾ ಒಂದು ಒಳ್ಳೆ ಕಂಪನಿಗೆ ಅಪ್ಲಿಕೇಶನ್ ಹಾಕಿ ನನಗೆ ಮ್ಯಾನೇಜರ್ ಪೋಸ್ಟ್ ಬರುವಂತೆ ಮಾಡಿದಳು. ಹಾಗೆ ಸ್ವಲ್ಪ ದಿನದಲ್ಲಿ ತನ್ನ ಸಂಬಂಧಿಕರ ಮಗಳನ್ನೇ ನನಗೆ ಮದುವೆ ಮಾಡಿಸಿದಳು. ಸೊ ಇದು ಫ್ರೆಂಡ್ಸ್ ನನ್ನ ಕತೆ. ಕೆಲಸ ಮುಗಿದ ಮೇಲೆ ಕೈಕೊಡಬಾರದು, ಅದು ಶೋಭೆ ತರಲ್ಲ ಅಂತ ಹೇಳಿ ಸುಪ್ರಿಯಾಳ ಜೊತೆ ಈಗಲೂ ಒಡನಾಟ ಇಟ್ಕೊಂಡಿದ್ದೇನೆ.
ಅವಳ ಜೀವನಕ್ಕೆಂದು ಬ್ಯಾಂಕಿಗೆ ಪ್ರತಿ ತಿಂಗಳು ಡೆಪಾಸಿಟ್ ಮಾಡುತ್ತಿದ್ದೇನೆ. ಈಗ ಸುಪ್ರಿಯಾಗೆ ಒಂದು ಮಗು ಹುಟ್ಟಿದೆ. ಆ ಮಗುಗೆ ನನ್ನ ಹೆಸರನ್ನೇ ಇಟ್ಟಿದ್ದಾಳೆ. ನನಗೆ ಒಬ್ಬಳು ಮಗಳು ಹುಟ್ಟಿದ್ದಾಳೆ. ಅವಳಿಗೆ ನನ್ನ ಅತ್ತೆಯ ಹೆಸರನ್ನು ಇಟ್ಟಿದ್ದೇನೆ ಅಂತ ಹೇಳುತ್ತಾ ಫ್ರೆಂಡ್ಸ್, ಈ ಕತೆ ಇಷ್ಟ ಆದ್ರೆ ಲೈಕ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.